ಅಮರ ಮಧುರ ಪ್ರೇಮ. ಸದ್ಯ ಇಷ್ಟು ವಯಸ್ಸಾದ್ಮೇಲೂ ಲವ್ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅನ್ಸ್ತಲ್ಲ. ನಮ್ಮ ಪುಣ್ಯ. ಗ್ಯಾರಂಟಿ ಇನ್ನು ಒಂದು ತಿಂಗಳದೊಳಗಡೆ ಲವ್ ಮಾಡ್ತೀವಿ, ಮದುವೆ ಆಗ್ತೀವಿ, CM ಆಗ್ತೀವಿ, PM ಆಗ್ತೀವಿ. ಏನು? ಅಯ್ಯೋ ಅದೆಲ್ಲ ಊಫಿ ಮರ್ತ್ಬಿಡಿ. ಮಾಮ ಏನೋ ಹೇಳಕ್ ಬಂದು ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಏನ್ ಹೇಳಿ? ಅದೇನು ಅಂದರೆ ಇವತ್ತು ನಾನು ಬೆಳಗ್ಗೆ ಹಾಲು ತರಕ್ಕೆ ಹೋದಾಗ ಒಬ್ಬ ಸ್ವಾಮೀಜಿನ ನಾನು ನೋಡಿ, ನಿಮ್ಮನ್ನು ಹುಡುಕೊಂಡು ಒಬ್ಬ ಹುಡುಗಿ ಬರ್ತಾಳೆ, ಅವಳು ಸಾಮಾನ್ಯವಾದ ಹುಡುಗಿ ಅಲ್ಲ, ಅವಳು ಅದಾಗ್ತಾಳೆ, ಅವಳು ಇದಾಗ್ತಾಳೆ ಅಂತ ಏನೇನೋ ಹೇಳಿದ್ರಪ್ಪ. ವಾ, ಪರವಾಗಿಲ್ವೇ? ಅವಳನ್ನು ಹೆಂಗೆ ಕಂಡುಹಿಡಿಯೋದಂತನೂ ಹೇಳಿದರು. ಸರಿ, ಆ ಹುಡುಗಿ ಯಾರು ಅಂತ ಕಂಡಿಡ್ದ್ಬಿಟ್ರಾ? ಅದೆಲ್ಲ ನೀನು ಈಗಲೇ ಕೇಳೋ ಹಾಗಿಲ್ಲ, ನಾನು ಈಗಲೇ ಹೇಳೋ ಹಾಗೂ ಇಲ್ಲ. ಅದೊಂದು ದೊಡ್ಡ ರಹಸ್ಯ. ಒಟ್ಟಿನಲ್ಲಿ ನಾನು ಆ ಹುಡುಗಿನ ಮದುವೆ ಆಗಬೇಕು ಅಂತಿದ್ದೀನಿ. ಅವಳನ್ನ ಹೇಗೆ ಹೊಲಿಸ್ಕೊಳ್ಳೋದು ಅಂತ ನೀನು ಐಡಿಯಾ ಕೊಡು, ಅಷ್ಟು ಸಾಕು. ಐಡಿಯಾ ತಾನೆ, ಕೊಡೋಣ. ಅಪ್ಪ ಐಡಿಯಾ ಕೊಡ್ತೇನೆ ಅಂಥೇಳಿ ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಅವಳಿಗಿಷ್ಟವಾದ ಬಟ್ಟೆ ಕೊಡಿಸು, ಅವಳಿಗಿಷ್ಟವಾದ ತಿಂಡಿ ಕೊಡಿಸು, ಅವಳಿಗಿಷ್ಟವಾಗಿರೋ ಥರ ಮಾತಾಡು ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಪ್ಪ ನನಗೆ. ಅಯ್ಯೋ ಮಾಮ, ಅದೇ ಬೇಸಿಕ್ಕು. ಅದೆಲ್ಲ ಮಾಡಿದೆ ಮುಂದಕ್ಕೆ ಹೋಗೋದೇ ಇಲ್ಲ. ಲವ್ ಈಗ ನೀವು ಹುಡ್ತಿದ್ದಂಗೆ ಕಾಲೇಜ್ಗೆ ಹೋಗ್ಬಿಡ್ತೀರಾ? LKG UKG ಮಿಡಲ್ ಸ್ಕೂಲು ಹೈಸ್ಕೂಲು ಎಲ್ಲ ದಾಟ್ಕೊಂಡೇ ಹೋಗ್ತೀರಾ ತಾನೇ? ಸರಿ ಹಂಗಾರೆ ಇವಾಗ ನಾನೇನು ಮಾಡಬೇಕು? ಮೊದಲು ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿನೇ ಸರಿ ಇಲ್ಲ. ಮೊದಲು ಅದನ್ನ ಬದಲಾಯಿಸ್ಕೋಬೇಕು. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೀವು ಹಂಗಂಗೆ ಮಾಡ್ತಾ ಹೋಗಿ. ಮಾಮ, ನಿಮ್ಮ ಹುಡುಗಿ ಗ್ಯಾರಂಟಿ ನಿಮಗೆ ಸಿಗ್ತಾಳೆ, ಸರಿನಾ? ಸರಿ, ಮೊದಲು ನನ್ನನ್ನು ನಾನು ಬದಲಾಯಿಸ್ಕೋತೀನಿ, ಆಮೇಲೆ ಅವಳನ್ನ ಬದಲಾಯಿಸಿ ನನ್ನ ದಾರಿ ತರ್ತೀನಿ. ಥ್ಯಾಂಕ್ ಯು ಒಳಿಮಯ್ಯ. ಹಲೋ, ಏನಿದು ಇಷ್ಟೊಂದು ಡಲ್ಲಾಗಿ ಹಲೋ ಹೇಳ್ತಿದ್ಯಾ? ಇನ್ನು 2 ದಿನದಲ್ಲಿ ನಿನ್ನ ಮದುವೆ ಇದೆ. ಕಮಾನ್, ಚಿಯರ್ ಅಪ್. ಸರಿ, ಈಗೇನು ಕಾಲ್ ಮಾಡಿದ್ದು ಹೇಳಮ್ಮರ್? ಅದೇ ಇವತ್ತು ಸಂಜೆ ಮೆಹಂದಿ ಫಂಕ್ಷನ್ಗೆ ಒಬ್ಬ ಒಳ್ಳೆ ಮೆಹಂದಿ ಆರ್ಟಿಸ್ಟ್ನ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾನೆ. ನಿನ್ನ ನಂಬರ್ ಅವನಿಗೆ ಕೊಟ್ಟಿದ್ದೀನಿ. ಡಿಸೈನ್ ಎಲ್ಲ ವಾಟ್ಸಪ್ ಮಾಡ್ತಾನಂತೆ. ನಿನಗೆ ಯಾವ ಡಿಸೈನ್ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊ. ಮೆಹಂದಿನೂ ಬೇಡ, ಏನೂ ಬೇಡ ಅಮ್ಮರ್. ಯಾಕೆ ಮಧು, ಏನಾಯ್ತು? ಯಾಕೆ ಹೀಗೆ ಹೇಳ್ತಿದ್ಯಾ? ಹೋಗಿ ನಿಮ್ಮ ಅಮ್ಮವ್ರ ಹತ್ರನೇ ಕೇಳಿ. ಅಮ್ಮನ ಹತ್ರನಾ? ಏನು ಕೇಳಬೇಕು? ಮೆಹಂದಿ ಫಂಕ್ಷನ್ ಎಲ್ಲ ಬೇಡ, ಮದುವೆನ 3-4 ದಿನ ಎಲ್ಲ ಮಾಡೋದು ಬೇಡ, ನೀವೇನು ಮಹಾರಾಜ್ ವಂಶದವ್ರ, ಟಾಟಾ ಬಿರ್ಲಾನ ಅಂತ ಏನೇನೋ ಹೇಳ್ತಿದ್ದಾರೆ. ಏನೋ ಮಧು ಆಸೆ ಪಟ್ಲು, ಅದಕ್ಕೆ ಮಾಡ್ತೀವಿ ಅಂದಿದ್ದಕ್ಕೆ ಆಸೆ ಪಟ್ಟಿದ ತಕ್ಷಣ ಎಲ್ಲ ಮಾಡೋಕ್ಕಾಗುತ್ತಾ ಅಂದರು. ಅವೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ಅಂತ ಅಮ್ಮಂಗೆ ದಬಾಯಿಸಿ ಮೆಹಂದಿ ಫಂಕ್ಷನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅತ್ತೆ. ಹೌದಾ? ಛೇ ಅಮರ್, ನಾನು ಮತ್ತೆ ಹೇಳ್ತಾ ಇದ್ದೀನಂತ ಬೇಜಾರು ಮಾಡ್ಕೋಬೇಡಿ. ನಂಗೆ ಯಾಕೋ ನಿಮ್ಮ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅನಿಸುತ್ತೆ. ಮಧು, ನಾನು ನಿನ್ನೆ ರಾತ್ರಿ ತಾನೇ ನೀನು ಕಾಲ್ ಮಾಡಿ ಹೇಳಿದೆ, ನಮ್ಮ ಅಮ್ಮಂಗೆ ಯಾವುದೇ ರೀತಿ ಸಂದೇಹ ಬಂದಿಲ್ಲ, ಅವ್ರಿಗೇನೂ ಗೊತ್ತಿಲ್ಲ ಅಂತ. ಮತ್ತು ನಿನಗೆ ಯಾಕೆ ಈ ಥರ ಡೌಟ್ ಇವಾಗ? ಅತ್ತೆ ಆಡ್ತಿರೋದು ನೋಡೇ ಈ ಥರ ಹೇಳ್ತಾ ಇದ್ದೀನಿ ಅಮ್ಮರ್. ಯಾರು ತಾನೇ ಮಕ್ಕಳು ಆಸೆಗೆ ತಣ್ಣೀರು ಹೆಚ್ಚುತ್ತಾರೆ ಹೇಳಿ? ನಮ್ಮ ಸಂಪ್ರದಾಯ ಅಲ್ಲ ಅಂದರು ಏನೋ ಮಕ್ಕಳು ಆಸೆ ಪಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಡಲ್ವಾ? ಏನೋ ನಾನು ಏನೇನೋ ಅಂದ್ಕೊಂಡಿದ್ದೆ ಗೊತ್ತಾ? ಎಲ್ಲರೂ ಬರ್ತೀರಾ, ಎಲ್ಲರೂ ಒಟ್ಟಿಗೆ ಮೆಹಂದಿ ಹಾಕ್ಸ್ಕೊಂಡು ಕುಣಿದು ಕುಪ್ಪಳಿಸೋಣ, ಮಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಅತ್ತೆ ಸಾವಿತ್ರಿ ಅವ್ರನ್ನೂ ಇನ್ವೈಟ್ ಮಾಡಿದ್ದೆ ಗೊತ್ತಾ? ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಬರೋಕ್ಕೆ ಹೇಳಿದ್ದೆ, ಅಲ್ಲೇ ನಿನ್ನೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲದನ್ನೂ ಹಾಳು ಮಾಡಿಬಿಟ್ರು ನಿಮ್ಮಮ್ಮ. ಇಲ್ಲ, ಮೆಹಂದಿ ಫಂಕ್ಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೇಡ, ಕಂಟಿನ್ಯೂ ಮಾಡೋಣ. ನಾನು ಈಗಲೇ ಹೋಗಿ ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಏನೂ ಬೇಡ, ನಾನು ಆಗಲೇ ಇನ್ವೈಟ್ ಮಾಡಿರೋ ಎಲ್ಲರಿಗೂ ಫಂಕ್ಷನ್ ಕ್ಯಾನ್ಸಲ್ ಆಯಿತು ಅಂತ ಮೆಸೇಜ್ ಹಾಕಿದೆ. ಅವ್ರು ಎಲ್ಲರೂ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾಕೆ ಮಧು? ಮೆಸೇಜ್ ಮಾಡೋಕ್ಕೂ ಮುಂಚೆ ನನಗೊಂದು ಮಾತು ಹೇಳಬೇಕಾಗಿತ್ತು ತಾನೆ. ನಾನು ಅಮ್ಮನ ಒಪ್ಪಿಸ್ತಿದ್ದೆ ನಾನು.
ಅಯ್ಯೋ ಬೇಡಪ್ಪ, ನೀವು ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡೋದು, ಅವ್ರು ಇನ್ನೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು. ಮದುವೆಗೆ ಮುಂಚೆನೇ ಮಗನ ನನ್ನ ವಿರುದ್ಧ ಎತ್ಕಟ್ಟಿದ್ದಾಳಂತ ನನ್ನ ಮೇಲೆ ಉಟ್ಕೊಳ್ಳೋದು ಬೇಡ. ಸುಮ್ಮನೆ ಇದ್ಬಿಡು ಸಾಕು. ಮೆಹಂದಿ ನಾನೇ ಹಾಕೋತೀನಿ, ಇಲ್ಲ ಅಮ್ಮಂಗೆ ಹಾಕಕ್ಕೆ ಹೇಳ್ತೀನಿ. ಇಲ್ಲ ಮಧು, ಒಂದ್ಸಲಿ ಮಾತಾಡಿ ನೋಡೋಣ. ಬೇಡ ಅಂದರೆ ಬೇಡ ಅಷ್ಟೇ. ಹೋಗ್ಲಿ ಬಿಡಿ, ಎಲ್ಲ ಅವ್ರ ಇಷ್ಟದ ಪ್ರಕಾರನೇ ನಡೀಲಿ. ಮೊದಲೇ ನಮ್ಮ ಮದುವೆ ನಡೆಯುತ್ತೋ ಇಲ್ವೋ ಅಂತ ನಮ್ಮ ಎದೆ ಡವ ಡವ ಅಂತಿದೆ. ಆಮೇಲೆ ಇದನ್ನೇ ಕಾರಣ ಮಾಡ್ಕೊಂಡು ನಿಮ್ಮಮ್ಮ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ರೆ ಕಷ್ಟ. ಹೋಗ್ಲಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸಾರಿ ಮಧು. ನೀವು ಸಾರಿ ಕೇಳಿ ಏನು ಪ್ರಯೋಜನ? ಬಿಡಿ ಇದನ್ನ. ಈ ಮದುವೆ ನಡೆಯೋವರೆಗೂ ಟೆನ್ಷನಲ್ಲಿ ನಮ್ಗೆ ಯಾರಿಗೂ ಸರಿಯಾಗಿ ನಿದ್ದೆ ಬರಲ್ಲ ಅನಿಸುತ್ತೆ. ನನಗೂ ತಲೆ ಕೆಟ್ಟು ಹೋಗಿದೆ ಮಧು. ಅಮ್ಮ ಒಂದೊಂದ್ಸರಿ ಚೆನ್ನಾಗಿರ್ತಾರೆ, ಒಂದೊಂದ್ಸರಿ ಈ ಥರ ಮಾಡಿಬಿಡ್ತಾರೆ. ನನಗೆ ಯಾವಾಗ ಮದುವೆ ನಡೆಯುತ್ತೋ ಅನ್ಸ್ಬಿಟ್ಟಿದೆ. ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಇರಲಿ ಬಿಡಿ, ಯಾರು ಏನಾದರೂ ತಿಳ್ಕೊಳ್ಳಿ. ನಾನು ನಿಮಗೆ, ನೀನು ನನಗೆ ಸಪೋರ್ಟ್ ಆಗಿದ್ರೆ ಸಾಕು. ಜೊತೆಗೆ ಅಜ್ಜಿ ಕೂಡ ನಮ್ಮ ಬೆನ್ನಿಗೆ ನಿಂತಿದ್ರಲ್ಲ, ಅಷ್ಟು ಸಾಕು. ಅದಂತೂ ಖಂಡಿತ ಬಿಡು. ಯಾರಿಗೇನೇ ಅಂದರೂ ನಾನು ಮಾತ್ರ ನೀನು ಬಿಟ್ಕೊಡಲ್ಲ. ಐ ಲವ್ ಯು ಮಧು. ಐ ಲವ್ ಯು ಟು. ಮೇಡಮ್, ನಾನಿನ್ನು ಹೊರಡ್ತೀನಿ, ತುಂಬ ಲೇಟ್ ಆಗಿದೆ. ಓ ಸಾರಿ, ನಾನು ಮರ್ತೋದೆ. ತುಂಬ ಲೇಟಾಗಿದೆ, ನೀನು ಹೊರಟ್ಬಿಡು. ಅದು ಮೇಡಮ್, ನಾಳೆ ನನಗೊಂದು ಸಣ್ಣ ಕೆಲಸ ಇದೆ, ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಮೇಡಮ್. ಇಲ್ಲ ಇಲ್ಲ, ಸಾಧ್ಯ ಇಲ್ಲ, ಅದೆಲ್ಲ ಆಗೋದೇ ಇಲ್ಲ. ನೀನು ಯಾವತ್ತಾದರೂ ಲೇಟಾಗಿ ಬಾ, ಆದರೆ ನಾಳೆ ಮಾತ್ರ ಲೇಟಾಗಿ ಬರಬಾರ್ದು. ಅಷ್ಟೇ ಅಲ್ಲ, ಬೆಳಿಗ್ಗೆ ಬೇಗನೆ ಬಾ. ಯಾಕೆ ಮೇಡಮ್, ಏನು ವಿಷಯ? ನೀನು ನಾಳೆ ಬಾ, ಬಂದು ನೋಡು, ನಿನಗೆ ಗೊತ್ತಾಗತ್ತೆ. ಅಲ್ಲ, ಅದೇನು ಅಂತ ಹೇಳಿದ್ರೆ? ಹೇಳಿದ್ರೆ ಮಜಾ ಇರಲ್ಲ. ನೀನು ಕಣ್ಣಾರ ನೋಡಬೇಕು ಆ ದೃಶ್ಯನ. ಮಿಸ್ ಮಾಡಿಕೊಂಡ್ರೆ ಮತ್ತೆ ಅಂತ ಚಾನ್ಸ್ ಸಿಗಲ್ಲ. ಏನು ಮೇಡಮ್ ಇಷ್ಟೊಂದು ಬಿಲ್ಡಪ್ ಕೊಡ್ತಾಯಿದ್ದೀರಾ? ನನಗೆ ಕುತೂಹಲ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನೀವು ಹೇಳ್ದೆ ಹೋದ್ರು ಅಟ್ಲೀಸ್ಟ್ ಒಂದು ಕ್ಲೂ ಆದರೂ ಕೊಡಿ ಮೇಡಮ್. ಕ್ಲೂನಾ? ನಾಳೆ ನಮ್ಮ ಮನೇಲಿ ಒಂದು ಬಾಂಬ್ ಸಿಡಿಯುತ್ತೆ. ಬಾಂಬಾ? ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಅದಕ್ಕೆ ಹೇಳೋದು, ಸಿಚುವೇಶನ್ ಗೊತ್ತಿಲ್ಲದೆ ಹೇಳಿದರೆ ಏನೂ ಅರ್ಥ ಆಗಲ್ಲ. ಸಿಚುವೇಶನ್ ತಿಳ್ಕೊಂಡು ಆಮೇಲೆ ಅದನ್ನು ನೋಡಿದ್ರೆ ಅದ್ರ ಮಜಾನೇ ಬೇರೆ. ಏನೋ ಮೇಡಮ್, ನೀವು ಹೇಳ್ತಿದ್ದೀರಾ ಅಂದಮೇಲೆ ಅದೇನೋ ದೊಡ್ಡದಾಗೇ ಇರುತ್ತೆ. ನನ್ನ ಕೆಲಸ ಬೇರೆ ಯಾವತ್ತಾದರೂ ಮಾಡ್ಕೊತೀನಿ. ನಾಳೆ ಬೇಗ ಬರ್ತೀನಿ. ಬಾಯ್ ಮೇಡಮ್. ಬಾಯ್. ಹೇಗಾದರೂ ಮಾಡಿ ಈ ಬಕ್ರ ನನ್ನ ಡ್ರಾಪ್ ಮಾಡೋ ಥರ ಮಾಡಬೇಕಲ್ಲ. ಹಲೋ. ಹಾಂ, ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಹೇಗೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರೆ, ಇವಳು ಆವಾಗಲೇ ಮನೆಗೆ ಹೋಗಿದ್ದಾಳೆ ಅನ್ಕೊಂಡಿದ್ದೆ. ಇಷ್ಟು ಲೇಟಾಗಿ ಹೋಗ್ತಿದ್ದಾಳೆ. ವಾವ್, ಇವಳನ್ನ ಇಂಪ್ರೆಸ್ ಮಾಡೋಕೆ ಇದು ಒಳ್ಳೆ ಚಾನ್ಸು. ರಾತ್ರಿ ಲೇಟ್ ಆಗಿದೆ, ಒಬ್ಳೆ ಹೋಗ್ಬಾರ್ದು ಅಂತ ಹೇಳಿ ಮನೆ ತನಕ ನನ್ನ ಬೈಕಲ್ಲೇ ಡ್ರಾಪ್ ಮಾಡಿಬಿಡ್ಬೇಕು. ಹಲೋ ಕಾಂಚನ, ಒಂದು ನಿಮಿಷ. ಸಾರಿ, ನನಗೆ ತುಂಬ ಲೇಟಾಗಿದೆ. ನೀವೇನು ಕೆಲಸ ಹೇಳಿದ್ರು ನನಗೆ ಮಾಡೋಕ್ಕಾಗಲ್ಲ. ಓ, ಲೇಟ್ ಆಗಿಲ್ಲ ಅಂದ್ರೇನು? ನಾವು ಹೇಳೋ ಕೆಲಸ ಎಲ್ಲ ಮಾಡಿಬಿಡ್ತಿದ್ದೇನೋ. ಆದರೂ ಮಾಡ್ತಿರ್ಲಿಲ್ಲ. ಆದರೂ ನೀವು ಹೇಳೋಕ್ಕಿಂತ ಮುಂಚೆ ನಾನು ಹೇಳೋದು ಒಳ್ಳೇದು ಅಂತ. ನಮ್ಮನ್ನೇನು ಹೃದಯ ಇಲ್ದವರು ಕಟುಕರು ಅನ್ಕೊಂಡ? ಇಲ್ಲ 24 ಗಂಟೆ ಕೆಲಸ ಮಾಡಿಸ್ಕೊಳ್ಳೋ ಕಾರ್ಪೊರೇಟ್ ಕಂಪ್ನಿಗಳು ಅನ್ಕೊಂಡ? ನೋವೇ, ನಾವು ಗೊತ್ತಲ್ಲ ವಿಶಾಲ ಹೃದಯವಂತರು. ಮತ್ತು ನಂಗೆ ಹೇಳಲೇ ಇಲ್ಲ. ಈಗ ಹೇಳ್ತಾ ಇದ್ದೇನಲ್ಲ. ನೋಡಿ, ಈಗ ತುಂಬ ಲೇಟ್ ಆಗಿಬಿಟ್ಟಿದೆ. ಒಬ್ಬರೇ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ನಾನು ಬಂದು ನಿಮ್ಮ ಮನೆವರೆಗೂ ಡ್ರಾಪ್ ಮಾಡ್ತೀನಿ, ಪ್ಲೀಸ್. ಪರವಾಗಿಲ್ಲ, ನನ್ನದೇ ಸ್ಕೂಟರ್ ಇದೆ, ನಾನು ಹೋಗ್ತೀನಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಛೆ ಎಂತ ಮಾತಾಡ್ತೀಯ ಕಾಂಚನ? ಇದರಲ್ಲಿ ತೊಂದರೆ ಏನು ಬಂತು? ನಮ್ಮ ಮನೆ ಕೆಲಸಕ್ಕೆ ಬರೋ ಹೆಣ್ಮಕ್ಳು ಸೇಫ್ಟಿ ಮುಖ್ಯ ನಮಗೆ. ನಮ್ಮ ಮನೆ ಕೆಲಸ ಮಾಡ್ತಾ ನಿನಗೆ ಲೇಟ್ ಆಗಿದೆ, ಸೊ ನೀನು ಅದನ್ನು ಸೇಫಾಗಿ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಸರಿ, ನಿಮ್ಮ ಗಾಡಿನ ತೊಗೊಳ್ಳಿ, ನನ್ನ ಗಾಡಿನ ತೊಗೊಳ್ತೀನಿ. ಜೊತೆಲಿ ಬಂದು ಮನೆ ತನಕ ಬಿಡಿ. ಇದಕ್ಕೆ ನಾನು ಯಾಕೆ ಬೇಕಾಗಿತ್ತು?
ನಾನೊಂದು ತೀರ ನೀನೊಂದು ತೀರ ಅಂತ ನಾವಿಬ್ಬರು ಒಂದೇ ಡೋಣಿಯ ಪ್ರಯಾಣಿಕರು. ಇರಲಿ, ಕನ್ವಿನ್ಸ್ ಮಾಡ್ತೀನಿ. ನೋಡಿ, ನಮ್ಮ ದೇಶದ ಎಕನಾಮಿ ತುಂಬ ಕಷ್ಟದಲ್ಲಿದೆ. ಜವಾಬ್ದಾರಿಯುತ ಪ್ರಜೆಗಳಾಗಿರ್ತಕ್ಕಂಥ ನಾವು ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡಬೇಕು. ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಎಕನಾಮಿ ಬಗ್ಗೆ ಭಾಷಣ ಮಾಡ್ತಾ ಇದ್ದೀರಾ? ಅಲ್ಲಲ್ಲ, ಎರಡೆರಡು ಬೈಕು ಸುಮ್ಮನೆ ಪೆಟ್ರೋಲು ವೇಸ್ಟ್ ಅಲ್ವಾ ಅಂತ. ಪೆಟ್ರೋಲ್ನ ನಾವು ಅರಬಿ ದೇಶದಿಂದ ತರಿಸ್ಕೋಬೇಕು. ಅಷ್ಟೊಂದು ಫಾರಿನ್ ಎಕ್ಸ್ಚೇಂಜ್ ಲಾಸ್ ಆಗಲ್ವಾ? ಅದಕ್ಕೆ ಇಬ್ಬರು ಒಂದೇ ಗಾಡೀಲಿ ಹೋದರೆ ಇಷ್ಟು ಪೆಟ್ರೋಲ್ ಉಳಿಸ್ಬೋದು ಅಂತ. ಸರಿ ಆಯಿತು, ನನ್ನ ಗಾಡಿಲೇ ಬನ್ನಿ. ವೆರಿ ಗುಡ್, ತುಂಬ ಬೇಗ ಅರ್ಥ ಮಾಡ್ಕೊಂಡ್ರಿ. ನಡೀರಿ. ಅಯ್ಯಯ್ಯೋ, ನಾನು ನಿಮ್ಮ ಮನೆಗೆ ಬಂದರೆ ನಿಮ್ಮ ಗಾಡೀಲಿ ನಿಮ್ಮನ್ನು ಬಿಟ್ಟು ನಾನು ಹೇಗೆ ವಾಪಸ್ ಬರಲಿ? ಹೇಗೆ ಬೇಕಾದರೂ ಬರ್ಬೋದು. ಬಸ್ಸಲ್ಲಿ ಬರ್ಬೋದು, ಕ್ಯಾಬಲ್ಲಿ ಬರ್ಬೋದು, ಆಟೋಲ್ಲಿ ಬರ್ಬೋದು, ನಡ್ಕೊಂಡು ಬರ್ಬೋದು. ನೋ, ಅದ್ರ ಬದಲು ನನ್ನ ಗಾಡೀಲಿ ಹೋಗೋಣ. ನಿಮ್ಮನ್ನು ಬಿಟ್ಟು ನಾನು ಆರಾಮಾಗಿ ವಾಪಸ್ ಬರ್ತೀನಿ. ನನ್ನ ಸ್ಕೂಟರ್ ಇಲ್ಲೇ ಬಿಟ್ಟೋದ್ರೆ ನಾಳೆ ಬೆಳಗ್ಗೆ ಬೇಗ ಬರಬೇಕಲ್ಲ. ಹೇಗೆ ಬರಲಿ? ಇಲ್ಲ, ಅದೆಲ್ಲ ಆಗಲ್ಲ. ಇವಾಗೇನು, ನಾಳೆ ಬೆಳಗ್ಗೆ ನೀವು ಇಲ್ಲಿ ಬೇಗ ಬರಬೇಕು ಅಷ್ಟೇ ತಾನೇ? ಇವಾಗ ನನ್ನ ಗಾಡಿಲೇ ಡ್ರಾಪ್ ಮಾಡ್ತೀನಿ, ಬೆಳಗ್ಗೆ ನಾನೇ ಪಿಕಪ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತೀನಿ. ಅಯ್ಯಯ್ಯೋ, ಸುಮ್ಮನೆ ನಿಮಗೆ ಆಗ್ತು ಅಂದರೆ ಎಕನಾಮಿ ಹೇಗಾದರೂ ಹಾಳಾಗೋಗ್ಲಿ. ಸುಮ್ಮನೆ 2 ಬೈಕು ತೊಗೊಂಡು ಹೋಗೋಣ ಬನ್ನಿ. ಹೆಣ್ಮಕ್ಳು ನೋ ಅಂದರೆ ಅದು ಎಸ್ ಅಂತ ಅರ್ಥ ಅಂತೆ. ಈಗ ಇವಳು ಬರಲ್ಲ ಅಂತಿದ್ದಾಳೆ ಅಂದರೆ ಅದು ಬರ್ತೀನಿ ಅಂತ ಅರ್ಥ. ನನಗೇನು ತೊಂದರೆ ಇಲ್ಲ, ನೀವು ಬಂದು ನನ್ನ ಗಾಡಿ ಹತ್ತಿ. ಈಗ ಡ್ರಾಪ್ ಮಾಡ್ತೀನಿ, ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ಹೇಳ್ತೀರೋ ಅಷ್ಟೊತ್ತಿಗೆ ಪಿಕಪ್ ಮಾಡ್ತೀನಿ. ಅಯ್ಯೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಬೇಗ, ಕಮಾನ್. ಮುದುಕಿ ಎದ್ದಾಳ ಮೇಲೆ. ಏನು ಹಿಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಲೇ ಹಿಂಗೆ ಎಬ್ಬಿಸ್ತಾ ಇರೋದು. ಹೇಳ ಮೇಲೆ. ಸದಾನಂದ, ಹೆಂಗಿದೆ ಮೈಗೆ? ಮುದುಕಿ ಅಂತೇನೋ ನನ್ನನ್ನೇ? ಅಯ್ಯೋ, ಸರಿ ಹೋಯ್ತು. ಮುದುಕಿ ಅಂದೆ, ಇನ್ನೇನು ಕುಮಾರಿ ಅನ್ನಕ್ಕಾಗತ್ತಾ? ಎದ್ದಾಳ ಮೇಲೆ. ಹೇಳೋ ಅಂದೆ. ಏನಿದು ಹೋಗೆ ಬಾರೆ ಅಂತ ಮಾತಾಡ್ತಿದ್ಯಾ? ಮರ್ಯಾದೆ. ಏಯ್, ಇನ್ಮೇಲೆ ನಿನ್ ಜೊತೆ ಹಿಂಗೆ ಕಣೆ ಮಾತಾಡೋದು. ಮಹೇಶ್ವರಿ, ನೀನುನಾ? ಏನ್ ನೀನುನಾ? ನಾನೇ ಹೇಳ್ತಾ ಇರೋದು. ನೀನೆಂತ 420 ದಗಲ್ಬಾಜಿ ಫ್ರಾಡು ಅಂತ ಎಲ್ಲ ನಂಗೆ ಗೊತ್ತಾಗೋಯ್ತು. ಏನೆಲ್ಲ ಗೊತ್ತಾಗಿ ಹೋಯ್ತು?
ಅಲೆಲೆಲೆಲೆಲೆಲೆಲೆಲೆ ಏನು ಸಣ್ಣ ಪಾಪು ಬಾಯಿಲ್ ಬೆರಳಿಟ್ರೆ ಚೀಪಕ್ಕೆ ಬರಲ್ಲ ನೋಡು. ಹೆಂಗ್ ಡವ್ ಮಾಡ್ತಾವ ನೋಡಿ ಮುದುಕಿ. ಏನೇ ನನ್ನ ಕೊಬ್ಬಿಳಿಸ್ಬೇಕು, ನನ್ನ ತಲೆ ಮೇಲೆ ಕುತ್ಕೊಂಡು ಸವಾರಿ ಮಾಡಬೇಕು ಅಂತ ಒಂದು ದೊಡ್ಡ ಫ್ರಾಡ್ ಕುಟುಂಬದ ಜೊತೆ ನಮ್ಮ ಸಂಬಂಧ ಬೆಳೆಸ್ತೀಯಾ? ಆ ಬಿಕಾರಿಗಳನ್ನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರ್ಸೋ ನಾಟಕ ಮಾಡಿ ನನಗೆ ಮೋಸ ಮಾಡ್ತೀಯಾ? ಅಬ್ಬಬ್ಬಬ್ಬಬ್ಬ, ಅವ್ರು ಎಷ್ಟು ದೊಡ್ಡ ಶ್ರೀಮಂತರು. ಅವರು ಸಾವಿರಾರು ಎಕರೆ ಜಮೀನಿದೆ. ಇಂದ್ರನಗರದಲ್ಲಿ ಒಂದು ಬಂಗ್ಲೆ, ಸದಾಶಿವನಗರದಲ್ಲಿ ಬಂಗ್ಲೆ, ಊರಲ್ಲಿ ಅರಮನೆ ಅಂತ ದೊಡ್ಡ ಮನೆ ಇದೆ ಅಂತ ನಮಗೆ ಸುಳ್ಳು ಬೊಗಳ್ತೀಯಾ? ಅದೆಲ್ಲ ಹೋಗ್ಲಿ ಅಂತ ಬಿಟ್ರೆ ನನಗೆ ಸೊಸೆ ಮಾಡಕ್ಕೆ ನೀನು ಆಯ್ಕೆ ಮಾಡ್ಕೊಂಡಿರೋಳು ಒಬ್ಳು ದೊಡ್ಡ ಇಂಟರ್ನ್ಯಾಷನಲ್ ಫ್ರಾಡು. ಹೌದಕ್ಕ, ನನಗೂ ಒಂದ್ಸರಿ ಮೋಸ ಮಾಡಿ 10,000 ರೂಪಾಯಿ ಪಂಗನಾಮ ಹಾಕಿದ್ಲು. ಲೇ ಸದಾ, ನಿನಗಿದೆಲ್ಲ ಮುಂಚೆನೆ. ಹಲೋ, ಅವನ ಹತ್ರ ಏನ್ ಮಾತಾಡೋದು? ನನ್ನ ಹತ್ರ ಮಾತಾಡು. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲ ನನಗೆ ಗೊತ್ತಾದ್ಮೇಲೆ ನೀನೇನು ಹೇಳೋದು ನನಗೆ? ಇನ್ಮೇಲೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಎದಳ ಮೇಲೆ ಪಕ್ಕದಲ್ಲಿ ನಿನ್ನ ಮಗಳ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗು. ನಡಿ ನಡಿ, ಎದಳು. ಏ ಸದಾ, ಈ ಮುದುಕಿ ಬಟ್ಟೆನೆಲ್ಲ ಒಂದು ಬ್ಯಾಗ್ ಹಾಕಿ ಎತ್ಕೊಂಡ್ ಬರ. ಹೇಳೆ ಮೇಲೆ, ಹೇಳೆ. ಏನ್ ಮುಖ ನೋಡ್ತಿದ್ದೆ? ಹೇಳೆ ಮೇಲೆ. ಬೇಡ ಮಹೇಶ್ವರಿ, ಬೇಡ. ತಪ್ಪು ಮಾಡ್ತಾ ಇದ್ಯಾ. ಇದೆಲ್ಲ ಅನ್ಯಾಯ. ನಾನು ಹೇಳೋದನ್ನು ಒಂದ್ಸಲ ಕೇಳು. ಅನ್ಯಾಯನಾ? ನಾನು ಇಷ್ಟೊತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಫ್ರಾಡ್ ಕೇಸಲ್ಲಿ 5 ವರ್ಷ ಜೈಲ್ಗೆ ಹಾಕಿರೋರು ನಿನ್ನ. ಏನೋ ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ, ಅದಕ್ಕೆ ಖುಷಿ ಪಡು. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇದು ನನ್ನ ಮಗನ ಮನೆ. ನಿನ್ನ ಮಗನ ಮನೆನಾ? ಎಲ್ಲಿದ್ದಾನೆ ನಿನ್ನ ಮಗ? ಈ ಮನೆಗೆ ಸಂಪಾದನೆ ಮಾಡಿ ಹಾಕಿದ್ದಾನ ಏನು? ಹೋಗಾಚೆಗೆ. ಈ ಅರ್ಧ ರಾತ್ರಿಲಿ ಎಲ್ಲಿಗೆ ಹೋಗ್ಲಿ ನಾನು? ಎಲ್ಲಿಗೆ ಬೇಕಾದ್ರೂ ಹೋಗು. ನಿನ್ನ ಮಗಳ ಮನೆಗೆ ಹೋಗು. ನನ್ನ ಮಗನ ತಲೆ ಕಟ್ತಾ ಇದೆಯಲ್ಲ ಆ ಫ್ರಾಡು, ಆ ಬಿಕಾರಿಗಳು, ಅವ್ರ ಮನೆಗೆ ಹೋಗು. ನನ್ಗೇನು? ಇನ್ನೂ ಏನಕ್ಕ ಈ ಮುದುಕಿ ಜೊತೆಗೆ ಮಾತು? ಹೊರಗೆ ತಳ್ಳಿ ಬಾಗ್ಲ ಹಾಕೊಂಡು ಬಾ. ಲೇ ಕುಳ್ಳ, ನಿನಗಿದೆ ನೋಡ್ತಾ ಇರೋ. ಏನು ನನಗೆ ಎದುರಿಸ್ತಾ ಇದೆಯಾ? ಒಂದು ಕಾಲ ಆಗಲೇ ಸಮಾಧಿಲಿ ಇಟ್ಟುಬಿಟ್ಟಿದೀಯಾ. ನನ್ನ ಹತ್ರನೇ ಆಟ ಆಡಕ್ಕೆ ಬರಬೇಡ. ಜೋರಾಗಿ ಒಂದು ಕೊಟ್ರೆ ಡೈರೆಕ್ಟ್ ಟಿಕೆಟ್ ತೊಗೊಂಡ್ಬಿಡ್ತೀಯ. ಏನೋ ಮುದುಕಿ ಅಂತ ಹೊಡಿದೆ ಬಿಡ್ತಾ ಇದ್ದೀನಿ. ಅಕ್ಕ, ಇವಳ ಜೊತೆಗೆ ಹಿಂಗೆ ಮಾತಾಡ್ತಾ ಇದ್ರೆ ಬೆಳಗಾಗಿ ಹೋಗುತ್ತೆ. ನೀನೊಂದು ಕೈ ಹಿಡ್ಕೊ, ನಾನೊಂದು ಕೈ ಹಿಡ್ಕೊತೀನಿ. ದರ ದರ ಅಂತ ಹೇಳ್ಕೊಂಡೋಗಿ ಬಾಗ ಹಾಕ್ಬಿಡೋಣ. ಏನಾಗಿದೆ ನಿಮ್ಮಿಬ್ಬರಿಗೆ ಇವತ್ತು? ನೋಡು, ಇವೆಲ್ಲ ನನ್ನ ಮೊಮ್ಮಗಂಗೆ ಗೊತ್ತಾದ್ರೆ ಅವನು ಸುಮ್ಮನೆ ಬಿಡ್ತಾನ ನಿಮ್ಮನ್ನ? ಹೇಳ್ತಾ ಇದ್ದೀನಿ. ಏನು ಮೊಮ್ಮಗನ? ಅಲ್ಲಿ ನೋಡು. ಸಾರಿ ಅಜ್ಜಿ, ತಪ್ಪು ತಿಳ್ಕೊಬೇಡಿ. ನನಗೆ ಅಮ್ಮನೇ ಮುಖ್ಯ. ಅವ್ರನ್ನ ಬಿಟ್ಟು ನಾನು ಇರೋದಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಏನೇನು ಹಿಂಗಾಡ್ತಿದಾನಲ್ಲ. ಸರಿ, ನನ್ನ ಫೋನ್ ಅಲ್ಲಿ ಚಾರ್ಜಿಗೆ ಹಾಕಿದ್ದೀನಿ. 16 ಕೊಡೆ. ಹಾ, ನಿನ್ ಫೋನಾ? ನಿನಗೆ ಫೋನ್ ಕೊಡ್ಸಿದ್ಯಾರೋ? ಯಾರು ದುಡ್ಡದು? ನಾನು ತಾನೇ ಇನ್ಸ್ಟಾಲ್ಮೆಂಟಲ್ಲಿ ತಗೊಟ್ಟಿದ್ದು. ಈ ಬಟ್ಟೆನೂ ಕಿತ್ತಿ ಕಳಿಸ್ಬೇಕಾಗಿತ್ತು. ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನೀವಿಬ್ರು ಸೇರಿ ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ. ಒಂದಲ್ಲ ಒಂದಿನ ಇದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ. ನಾವು ಮಾಡಿರೋದಕ್ಕೆ ನಾವೇ ಉತ್ತರ ಕೊಟ್ಕೋತೀವಿ. ನೀನು ಮಾಡಿರೋ ಅನ್ಯಾಯಕ್ಕೆ ನೀನೇನು ಉತ್ತರ ಕೊಡ್ತೀಯೋ ಫುಟ್ಪಾತಲ್ಲಿ ಹೋಗಿ ಯೋಚನೆ ಮಾಡು. ಅಬ್ಬಬ್ಬಬ್ಬಾ, ಎಲ್ಲರೂ ಸೇರಿ ನನ್ನನ್ನೇ ಯಾಮಾರಿಸ್ಬಿಟ್ರಲ್ಲ. ಇನ್ನು ನಿನಗೂ ಈ ಮನೆಗೂ ಋಣ ತೀರ್ತು. ತೊಲಗೆ ಇಲ್ಲಿಂದ. ಬಿಡಾಕ, ಇವಳ ಜೊತೆಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಇನ್ನೂ ಯಾಕೆ ಅವಳ ಜೊತೆಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಬಾ ಬಾಗ್ಲಾಕೋ.